ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ವೀಟಿ ಕ್ರಿಯೇಷನ್. ನಾನಿವತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಅದು ಚಟ್ಪಟ ಎಗ್ ಅಂತ. ಅದು ನನ್ನದೇ ಶೈಲಿಯಲ್ಲಿ ನಾನು ಮಾಡಿದ್ದು. ಅದು ಸೂಪರಾಗಿ ಬಂದಿದೆ. ಅದು ತುಂಬಾ ಟೇಸ್ಟಿಯಾಗಿದೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಯಾವಾಗಲೂ ಬಾಯ್ಲ್ಡ್ ಎಗ್ ಆಮ್ಲೆಟ್ ತಿಂದು ಬೇಜಾರಾಗಿದ್ದರೆ ಈ ರೀತಿ ಮಾಡಿ ನೋಡಿ. ಅನ್ನಕ್ಕೂ ಸೂಪರ್, ಚಪಾತಿಗೂ ಸೂಪರ್, ಎಲ್ಲದಕ್ಕೂ ಸೂಪರ್ ಇದು. ನಾನು ಮಾಡುವ ರೀತಿಯನ್ನು ನೋಡಿ. ನಾನು ಮೊದಲಿಗೆ ಒಂದು 2 ಮೊಟ್ಟೆಯನ್ನು ತೆಗೆದುಕೊಂಡಿದ್ದೇನೆ. ನಿಮಗೆ ಹೆಚ್ಚು ಬೇಕಿದ್ದರೆ ಹೆಚ್ಚು ತೆಗೆದುಕೊಳ್ಬೋದು. ನಾನು 2 ತಗೊಂಡಿದ್ದೇನೆ. ಅದನ್ನು ಕ್ರ್ಯಾಕ್ ಮಾಡಿ ಒಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ. ಪಾತ್ರೆಗೆ ಹಾಕಿದ ನಂತರ ಅದಕ್ಕೆ ಸ್ವಲ್ಪ ಮೆಣಸಿನ ಹುಡಿ 1 ಟೀ ಚಮಚ ಮತ್ತು ಉಪ್ಪು ನಿಮಗೆ ರುಚಿಗೆ ತಕ್ಕಷ್ಟು, ಸ್ವಲ್ಪ ಅರಶಿನ ಹುಡಿಯನ್ನು ಹಾಕಿ ಚೆನ್ನಾಗಿ ಕಲಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಒಳ್ಳೆ ಮಿಕ್ಸ್ ಆದ ನಂತರ ಅದನ್ನು 15 ನಿಮಿಷಗಳ ಕಾಲ ಒಂದು ಸ್ಟೀಮ್ ಮಾಡ್ತಿದ್ದೇನೆ. ಒಂದು ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ಸ್ಟೀಮ್ ಮಾಡಬೇಕು. ಸ್ಟೀಮ್ಗೆ ಇಟ್ಟಿದ್ದೇನೆ ನೋಡಿ. ಈಗ 15 ನಿಮಿಷ ಆಗ್ತಾ ಬಂತು. ಈಗ ಅದರ ಮುಚ್ಚಳವನ್ನು ತೆಗೆದು ಅದನ್ನು ತಣ್ಣಗಾಗಲಿಕ್ಕೆ ಬಿಡುವ. ಅದನ್ನು ಪಾತ್ರೆಯಿಂದ ಹೊರಗೆ ತೆಗಿತಾ ಇದ್ದೇನೆ. ತೆಗೆದ ನಂತರ ಅದನ್ನು ತಣ್ಣಗೆ ಆಗಲಿಕ್ಕೆ ಇಡ್ತೇನೆ. ತಣ್ಣಗೆ ಆದ ನಂತರ ಅದನ್ನು ಸಣ್ಣ ಸಣ್ಣ ತುಂಡುಗಳನ್ನಾಗಿ ಕಟ್ ಮಾಡ್ತಾ ಇದ್ದೇನೆ. ತಣ್ಣಗಾದ ಬಳಿಕ ಅದನ್ನು ಸಣ್ಣ ಸಣ್ಣ ತುಂಡುಗಳನ್ನಾಗಿ ಕಟ್ ಮಾಡುವ. ಇದನ್ನು ಸಪ್ರೇಟಾಗಿ ತೆಗೆದಿಟ್ಟುಕೊಳ್ಳುವ ಕಟ್ ಮಾಡಿದನ್ನು. ಈಗ ಅದಕ್ಕೆ ಬೇಕಾದ ಮಸಾಲೆಯನ್ನು ಮಾಡುವ. ಒಂದು ಪಾತ್ರೆ ತೆಗೆದುಕೊಂಡು ಅದಕ್ಕೆ 2 ಚಮಚದಷ್ಟು ತೆಂಗಿನ ಎಣ್ಣೆ. ನಿಮಗೆ ಬೇರೆ ಎಣ್ಣೆ ಬೇಕಿದ್ರೆ ಯಾವುದು ಬೇಕಿದ್ರೆ ತೆಗೆದುಕೊಳ್ಬೋದು. ನಾನು ಅದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕ್ತಾ ಇದ್ದೇನೆ. ಸ್ವಲ್ಪ ಶುಂಠಿ, ಕೊಚ್ಚಿದ ಶುಂಠಿ ಮತ್ತು ತುಂಡು ಮಾಡಿದ ಈರುಳ್ಳಿಯನ್ನು, ನಾನು 2 ಈರುಳ್ಳಿ, ದೊಡ್ಡ ಈರುಳ್ಳಿ ತೆಗೆದುಕೊಂಡಿದ್ದೇನೆ. ಅದನ್ನು ಮಿಕ್ಸ್ ಮಾಡಬೇಕು. ಒಂದು ಒಳ್ಳೆ ಬ್ರೌನ್ ಕಲರ್ ಬರೋ ತನಕ ಮಿಕ್ಸ್ ಮಾಡುವ. ಆನಂತರ ಇದಕ್ಕೆ ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸುವ. ಉಪ್ಪು ಸೇರಿಸಿದ ಬಳಿಕ ಇದಕ್ಕೆ ಸ್ವಲ್ಪ ಮಸಾಲೆಯನ್ನು ಹಾಕುವ. ಅದು ಯಾವುದೆಂದರೆ ಕೊತ್ತಂಬರಿ ಹುಡಿ ಒಂದು 2 ಚಮಚದಷ್ಟು, ಮೆಣಸಿನ ಹುಡಿ 2 ಚಮಚ, ಗರಂ ಮಸಾಲೆ ಅರ್ಧ ಚಮಚ, ಮತ್ತು ಅರಶಿನ ಹುಡಿ ಒಂದು ಅರ್ಧ ಚಮಚ, ಮತ್ತು ಒಳ್ಳೆಮೆಣಸಿನ ಹುಡಿ, ಕರಿಮೆಣಸಿನ ಪುಡಿ ಒಂದು ಅರ್ಧ ಚಮಚದಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಒಳ್ಳೆ ಘಮ್ ಎಂದು ಸ್ಮೆಲ್ ಬರುವ ತನಕ ಮಿಕ್ಸ್ ಮಾಡಬೇಕು. ಈಗ ಮಿಕ್ಸ್ ಮಾಡುವ. ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಒಂದು ದೊಡ್ಡ ಚಮಚದಷ್ಟು ಸೋಯಾ ಸಾಸನ್ನು ಹಾಕಬೇಕು. ಸೋಯಾ ಸಾಸ್ ಹಾಕಿದ ನಂತರ ಅದಕ್ಕೆ ಒಂದು ದೊಡ್ಡ ಚಮಚದಷ್ಟು ಟೊಮೆಟೊ ಸಾಸ್ ಹಾಕ್ತಿದ್ದೇನೆ. ಇದು ಯಾಕೆಂದರೆ ಸ್ವಲ್ಪ ಹುಳಿ, ಖಾರ, ಸಿಹಿ ಇರ್ತದೆ, ಅದಕ್ಕೆ ಟೊಮೆಟೊ ಸಾಸ್ ಹಾಕೋದು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಒಂದು 2 ನಿಮಿಷಗಳ ಕಾಲ ಅದನ್ನು ಮಿಕ್ಸ್ ಮಾಡುವ. ಆನಂತರ ಇದಕ್ಕೆ ಸ್ವಲ್ಪ ಒಂದು ಕೊಚ್ಚಿದ ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೇನೆ. ಅದನ್ನು ಸ್ವಲ್ಪ ಒಂದು ನಿಮಿಷಗಳ ಕಾಲ ಮಿಕ್ಸ್ ಮಾಡುವ. ಯಾಕೆಂದರೆ ಟೊಮೆಟೊವನ್ನು ಬೇಯಲಿಕ್ಕೆ ಇಡುವುದು ಬೇಡ. ಬೇಯಲಿಕ್ಕೆ ಇಟ್ಟರೆ ಅದು ಸಾಫ್ಟ್ ಆಗ್ತದೆ, ಅದು ಬಾಯಿಗೆ ಸಿಕ್ಕಬೇಕು ಟೊಮೆಟೊ. ಈಗ ಟೊಮೆಟೊ ಹಾಕಿದ ನಂತರ ಅದಕ್ಕೆ ನಾನು ತುಂಡು ಮಾಡಿಟ್ಟ ಮೊಟ್ಟೆಯ ಸ್ಲೈಸನ್ನು ಹಾಕ್ತಾ ಇದ್ದೇನೆ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡುವ. ಈಗ ನೋಡಿ, ನಮ್ಮ ತಯಾರಾಗಿದೆ ರುಚಿಕರವಾದ ಚಟ್ಪಟ ಎಗ್. ಇದು ನೀವು ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ನೋಡಿ. ಸೂಪರ್ ಆಗಿ ಬರುತ್ತೆ. ಟೇಸ್ಟ್ ಅಂತೂ ಸೂಪರ್. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆಗೆ ಬರುತ್ತಿದ್ದೇನೆ. ಧನ್ಯವಾದಗಳು. ನಿಮ್ಮ ಸಪೋರ್ಟ್ ಸ್ವೀಟಿ ಕ್ರಿಯೇಷನ್ ಜೊತೆ ಯಾವಾಗಲೂ ಇರಲಿ. ಥ್ಯಾಂಕ್ ಯು.